ಕೆಲಸ ಗಿಲ್ಸ ಐತೆ ಇಲ್ಲ. ಯಾವಾಗ ಎಷ್ಟೊತ್ತನ ಎಲ್ಲಿಗೆ ಹೋಗಿದ್ರಿ? ಬರೋ ಟೈಮ್ ಆಗಿದೆ. 12 ಗಂಟೆಗೆ ಐತಿ, ಇವಾಗ ಬಂದಿರಿ. ಇಷ್ಟೊತ್ತನ ಇಬ್ರು ತಂದೆ ಮಕ್ಕಳು ಎಲ್ಲಿಗೆ ಹೋಗಿದ್ರಿ ಹೊರ್ಯಾಕ? ಅಯ್ಯಯ್ಯೋ, ಎಲ್ಲಿಗೂ ಇಲ್ಲೇ ಹೊರಕ್ ಹೋಗಿದ್ವಿ ಸ್ವಲ್ಪ. ಅಲ್ಲೇ ಸೀನಪ್ಪ ಕಂಡ. ನಿನ್ ಮಗ ಬಂದಂಗ ಕಾಣತ್ತಲ್ಲಪ್ಪ ಅಂತಂತ ಕೇಳ್ದ. ಅವ್ರ ಬಂದನ್ರಿ, ಮೊನ್ನೆ ಬಂದನ್ರಿ ಸೀನಪ್ಪನವ್ರ, ಇವತ್ತಿನ 4 ದಿನ ಆತ್ ನೋಡ್ರಿ ಅಂತಂದು ಇದಕ್ಕೆ ಅಂತ ಕೂತ್ಕೊಂಡಿದ್ವಿ. ಹಂಗ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ ಕುಂತಿದ್ವಿ. ಸ್ವಲ್ಪ ಹೊತ್ತಾಯ್ತು. ದಿನ ಏನ್ ಇದ್ರ ಟೈಮ್ ಬರ್ತೀವಿ ನಾವೇನ್ ಊಟಕ್ಕ? ಇವತ್ತು ಒಂದಿಟ್ಟು ಹೊತ್ತಾಗಿತ್ತವ, ಅಲ್ಲಿ ಮಾತಾಡ್ಕೊಂಡ್ ನಿಂತಿದ್ವಿ ಸ್ವಲ್ಪ. ಇದಕ್ಕೆ ಯಾಕ ಇಷ್ಟೊಂದ್ ರೇಗಾಡ್ತಿ? ಮತ್ತೇನು ರೇಗಾಡ್ದು ಏನು ಮುದ್ದು ಮಾಡ್ಬೇಕೇ ನಿಮ್ಮನ್ನ? ಅವ್ ಪಾಪ ಶಿವ ಇಷ್ಟು ದಿನ ಅಲ್ಲಿ ದುಡಿಯಕ್ ಹೋದನು, ಸರಿ ಊಟ ಮಾಡ್ಲಾರ್ದ ಎಲ್ಲ ಸರಿಗೆ ಹೋಗ್ಯಾನ. ಈಗ ಊರಿಗೆ ಬಂದ್ರು ಕರೆಕ್ಟ್ ಟೈಮಿಗೆ ಊಟ ಮಾಡಕ್ ಕರ್ಕೊಂಡ್ ಬರ್ಲಾರ್ದ ಇವ್ರು ಕಂಡ್ರ ಅಂತಂದು ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತೀರೇನು? ನೋಡು ಅವನೆಷ್ಟು ಸರಿಗೆ ನೋಡು. ಇವಾಗನ ಬಂದಾನ ಇಲ್ಲಿ ಊರಿಗೆ, ಇಲ್ಲೇನ ಕರೆಕ್ಟ್ ಟೈಮ್ ಉಂಡು ಸ್ವಲ್ಪ ದಪ್ಪ ಆಗ್ಲು. ಹಂಗ ಎಲ್ಲಿ ಇಲ್ಬೇಕಾದ್ರೆ ಕರ್ಕೊಂಡ್ ಹೋಗ್ಬೇಡ್ರಿ ನೀವು. ನೀವ್ ಎಲ್ಲಿಗೇನ ಹೋಗಿದ್ರ ನೀವ್ ಅಷ್ಟ ಹೋಗ್ರಿ. ಮೇಲಿಂದ ಶಿವನು ಎಲ್ಲಿ ಕರ್ಕೊಂಡ್ ಹೋಗ್ಬೇಡಿ ನೀವು. ಅಯ್ಯಯ್ಯೋ, ನಾನೇನು ನಿನ್ ಮಗನ ಬಾ ಅಂತ ಕಲ್ದಿರ್ಲಿಲ್ಲ, ನಾನೇ ಹೋಗಿದ್ದೆ. ಆಮೇಲೆ ಈತ ಅಂಗಡಿಗೆ ಹೋಗ್ತಂತಂದು ಬಂದಿದ್ದ ಅಲ್ಲೇ. ಅಪ್ಪ ಯಾಕಿಲ್ಲ ಕುಂತೀರಿ ಅಂತಂದ್ರ, ಏನಿಲ್ಲಪ್ಪ ಸೀನಪ್ಪನ ಜೊತೆ ಮಾತಾಡ್ಕೊಂಡ್ ಕುಂತೀನಿ ಅಂತಂದೆ. ಇವನು ಅಲ್ಲೇ ಮಾತಾಡ್ಕೊಂಡ್ ನಿಂತ್ಕೊಂಡ. ನಾನೇನು ಇವನೇನ್ ಕರ್ಕೊಂಡ್ ಹೋಗಿರ್ಲಿಲ್ಲ. ಫಸ್ಟ್ ನಾನು ಒಬ್ನೇ ಹೋಗಿದ್ದೆ. ಇವನೇ ಅಂಗಡಿಗೆ ಹೋಗ್ತೀನಿ ಅಂತಂದು ಇನ್ನ ತರಕಂತ ಕಳಿಸಿದ್ಲಂತ ನಿಮ್ ಸೊಸಿ. ಅಲ್ಲಿ ಬಂದು ಇವನು ಅಲ್ಲೇ ನಮ್ ಜೊತೆ ಮಾತಾಡ್ಕೊಂಡ್ ನಿಂತ. ನಾನೇನ್ ಮೊದ್ಲು ಕರ್ಕೊಂಡ್ ಹೋಗಿರ್ಲಿಲ್ಲ ಅವನ್ನೇನು. ಹೌದು, ಬಂದಿದ್ನಲ್ಲ, ಸ್ವಲ್ಪ ಮಾತಾಡಿದ್ಮ್ಯಾಗ ಸರಿ ಪಶು ನೀನು ಹೋಗು, ಹೊತ್ತಾಗುತ್ತೆ ಊಟ ಮಾಡುವಂತೆ ಅಂತಂದು ಕಳ್ಸಕನ ಬರಲ್ಲ ನಿಮಗೆ. ಅವ್ನು ಬಂದಂತ ನೀವು ಅವ್ನ್ ಕರ್ಕೊಂಡ್ ಮಾತಾಡ್ತೀನಿ ನಿಂತ್ಕೊಂಡ್ಬಿಟ್ರೆ. ಅಯ್ಯೋ, ಏನೇ ಈಗ ಇಷ್ಟೊಂದ್ ಬೈತಾ ಇದೆ ಇವತ್ತು? ಏನು ಇಲ್ಲ, ಇವ್ನ್ ಬಂದ್ನಲ್ಲ, ಅವ್ರ ಸೀನಪ್ಪನವ್ರು ಅಲ್ಲಿ ದುಡಿಯಕ್ ಹೋಗಿದ್ಯಲ್ಲಪ್ಪ ಹೆಂಗಿತ್ತು ಎಲ್ಲಾ, ಎಷ್ಟು ದುಡ್ಕೊಂಡ್ ಬಂದ್ಯಾ ಅಂತ ಎಲ್ಲಾ ಕೇಳಕತ್ತಿದ್ರು. ಇವನು ಹೇಳಿಕೆ ಅಂತ ನಿಂತಿದ್ದ. ಇದೆಲ್ಲಾ ಮಾತಾಡಿದ್ಮೇಲೆ 1 ನಿಮಿಷನು ಅಲ್ಲಿ ನಿಂದ್ರಲಾರ್ದ ಬಂದಿನ್ನು ಗೊತ್ತ ನಾವು. ಏನಿಲ್ಲ, ಅಲ್ಲಿ ಹಂಗಿತ್ತಪ್ಪ ವಾತಾವರಣ ಎಲ್ಲ ಕೇಳಕತ್ತಿದ್ರು. ಇವನು ಶಿವು ಹೇಳಕತ್ತಿದ್ದ ಅಷ್ಟೇ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ಇಷ್ಟೊಂದ್ ಬೈಯದ. ಅಯ್ಯೋ ಇರ್ಲಿ ಬಿಡಿ ಆಯ್ತು. ಸ್ವಲ್ಪ ಹೊತ್ತು ಹೊರಕ್ ಹೋಗಿ ಬಂದ್ರೆ ಏನಾಗ್ತೈತಿ? ಅವ್ರಿಗೂ ಮನೆಗಿದ್ದು ಸಾಕಾಗೈತೆ ಅಂತ ಅಂತಿದ್ರು. ಹೋಗ್ ಬಂದಾರ ಬಿಡ್ರಿ, ಏನಾಗತ್ತೆ? ಈಗ ಬಂದ್ ಹೆಂಗಾನ ಊಟ ಮಾಡಕತ್ತಾರಲ್ಲ, ಊಟ ಮಾಡ್ಲಿ ಬಿಡಿ ಆಯ್ತು ಅಲ್ವಾ? ನಾನೇನು ಇವ್ರನೇನು ಹೊರಕ್ ಹೋಗ್ಬೇಡ್ರಿ ಅಂತ ಹೇಳಲ್ಲ, ಆದ್ರ ಊಟ ಮಾಡಿ ಹೋಗ್ಬೇಕ್ ತಾನೆ. ನೋಡ್ 12 ಗಂಟೆ ಐತಿ, ಫಸ್ಟ್ ಊಟ ಉಣಕ್ ಬಂದಾರ. ನಾವ್ ಇನ್ನೊಂದ್ ಅರ್ಧ ತಾಸ ಆದ್ರ ಎರಡನೇ ಊಟ ಮಾಡ್ತೀವಿ. ಈಗ ನಾವ್ ಊರಿಗೆ ಬಂದಾನ ಶಿವು, ಸ್ವಲ್ಪ ಕರೆಕ್ಟ್ ಟೈಮ್ ಊಟ ಮಾಡ್ಲಾ ಅಂತ ಅಷ್ಟ ಕಾಳಜಿ. ಇವ್ರನೇನ್ ಬೈದ್ರ ನನ್ಗೇನ್ ಕಂಡ ಬರಲ್ಲ. ನೋಡ್ರಿ 12 ಗಂಟೆಗೆ ಇವಾಗ ಬಂದು ಊಟ ಮಾಡಕತ್ತಾರ, ಅದಕ್ಕ ಹೇಳಕತ್ತಿದ್ದ. ನಿಮ್ ಕಾಳಜಿನೂ ನನಗೂ ಅರ್ಥ ಆಗತ್ತ ಬಿಡೈತಿ. ಏನಾಗತ್ ಬಿಡೈತಿ. ಇನ್ಮೇಲಿಂದ ಕರೆಕ್ಟ್ ಟೈಮಿಗೆ ಊಟ ಮಾಡ್ತಾರ, ಊಟ ಮಾಡಿ ಹೊರಗೆ ಹೋಗ್ತಾರ ಇನ್ಮೇಲಿಂದ. ನಮ್ಮ ಮನಸ್ಸಿಗೆ ಬೆಳಗ್ಗೆ ನಾನು 9 ಗಂಟೆಗೆ ಊಟ ಮಾಡ್ಬಿಡ್ತೀನಿ. ಊಟ ಮಾಡತನ ಮೇಲಿಂದ ಎಲ್ಲಿಗೂ ಹೊರಕ್ ಹೋಗಲ್ಲ, ಸರಿನಾ? ಈಗ ಯಾಕಪ್ಪನ್ ಬೇಕತ್ತಿದೀಯ ಬಿಡಮ್ಮ, ಮೇಲಿಂದ ಕರೆಕ್ಟ್ ಟೈಮಿಗೆ ಊಟ ಮಾಡ್ತೀನಿ, ಸರಿನಾ? ಸರಿ ಆಯ್ತು. ಹೌದು, ಇವತ್ ಬೆಳಗ್ಗೆ ಅತ್ತೆ ಸೊಸೆ ಬೆಳ್ಳುಳ್ಳಿ ಸುಲಿತಾ ಕುಂತಿದ್ದೀರಾ? ಏನ್ ಇವತ್ ಸ್ಪೆಷಲ್ ಆಗಿ ಊಟ ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಸ್ಪೆಷಲ್ ಆಗಿ ಏನ್ ಮಾಡಕಯ್ಯ? ಈಗ ರೊಟ್ಟಿ ಆಲೂಗಡ್ಡೆ ತಿಂತಾ ಇದ್ದೀರಿ, ಇನ್ನು ಸ್ಪೆಷಲ್ ಏನು ಬೇಕು ನಿನಗೆ? ಈಗ ಇದು ಏನು ಬೆಳ್ಳುಳ್ಳಿ ಸುಲಿತಿರೋದು ಈಗ ಊಟ ಮಾಡಕ್ಕಲ್ಲ, ರಾತ್ರಿ ಅಡಿಗೆ ಮಾಡಕ ಈಗ ಬೆಳ್ಳುಳ್ಳಿ ಸುಲಕತ್ತೀವಿ. ಯಾಕಂದ್ರ ಮಗ ಬಾಳ ದಿನಕ್ಕ ಊರಿಗೆ ಬಂದಾನಲ್ಲ, ಬೀಗರು ನಮ್ಮ ಗೌರಿನಾರ ಅವ್ವ ಅಪ್ಪನು ಮಗನ್ ಮಾತಾಡ್ಸಕ್ ಬರ್ತಾರಂತ ಇವತ್ತು. ಗೌರಿ ನಿನ್ನೆ ರಾತ್ರಿನ ಹೇಳಿಲ್ಲ ಅಂತ. ಆಮೇಲೆ ಯಾವಾಗ ಬೆಳ್ಳುಳ್ಳಿ ಸುಲಿದಾತೈತವ, ಬೆಳ್ಳುಳ್ಳಿ ಸುಲಿದು ಕೊತ್ತಂಬರಿ ಎಲ್ಲ ಸುಲ್ಕೊಂಡಿರ್ತೀವಿ. ಆಮೇಲೆ ಬೇಕಾದ್ರೆ ನಿಮ್ಮ ಮಾವಗಾಲು ನಿನ್ ಗಂಡಗಾಲು ಮಟನ್ ತರ ಕೇಳೋಣ, ಬೀಗರು ಬಾಳ ದಿನ ಬರಕತ್ತಾರ, ಮಟನ್ ಮಾಡೋಣ ಅಂತಂದು ಬೆಳ್ಳುಳ್ಳಿ ಸುಲಿತಿದ್ವಿ ನೋಡು. ಅದೇನ್ ಈಗ ಊಟಕ್ಕಲ್ಲ, ರಾತ್ರಿ ಊಟಕ್ಕ. ಇನ್ನು ಬೀಗರು ಬಂದ್ಮೇಲೆ ಮಾಡೋದು. ಹೌದೇನೆ? ಹಾಗಾದ್ರೆ ಬೀಗ ಬರ್ತಾ ಇದ್ದಾರಾ ಇವತ್ತು? ಬಾಳ ದಿನಕ್ಕ ಬರ್ತಾ ಇದ್ದಾರ. ಅಳಿಯನು ಬಾಳ ದಿನ ದುಡಿಯಕ್ ಹೋಗಿ ಬಂದಾನಲ್ಲ, ಹಂಗ ಮಾತಾಡ್ಸಿದಂಗ ಆತೈತಿ ಅಂತಂದ್ ಬರಕತ್ತಾರ ಏನ್ ಹಂಗಾದ್ರ? ಅದಕ್ಕೆ ಬರ್ತಾ ಇದ್ದಾರೆ. ಬಾಳ ದಿನ ಆಯ್ತು ಅಂತ ಬೀಗರ್ನು ನೋಡಿ ಪುಟ್ಟಿನೂ ನೋಡಿ ಬಾಳ ದಿನ ಆಯ್ತು. ಮೊನ್ನೆ ಗೌರಿ ರಾಖಿ ಕಟ್ಟಕ್ ಅವ್ರ ಮನೆಗ್ ಬಂದಾಗ ಪುಟ್ಟಿನೂ ಕರ್ಕೊಂಡ್ ಬಂದಿಲ್ಲ, ಪುಟ್ಟಿನೂ ನೋಡಂಗಾಗೈತಿ.
ಹಂಗೆ ಹಳೆಯಂದ್ರು ಕೂಡ ಬಂದಾರ, ಇಬ್ಬರನ್ನು ನೋಡ್ಕೊಂಡು ಬರಂಗಾಗುತ್ತಂತಂದು ಬರ್ತೀನಿ ಅಂದಿದ್ದಾರಂತ. ಇವತ್ತು ಬರ್ಬೋದು ಸಾಯಂಕಾಲ. ಹೌದೇನೆ? ಬೇಷ್ ಆತ್ ಬಿಡು, ಬಾಳ ದಿನ ಬರಕತ್ತಾರ. ಸರಿ ಆಯ್ತ್ ತಗ. ಬಾಳ ದಿನ ಬರಕತ್ತಾರ. ಮಟನ್ ಹಾಲು ಚಿಕನ್ ಹಾಲು ಮಾಡಿದ್ರ ಆಯ್ತು. ಹೌದು ಗೌರಿ, ನಿಮ್ಮ ಅಪ್ಪ ನಿನ್ನೆ ರಾತ್ರಿ ಫೋನ್ ಹಚ್ಚಿದಾಗ ಇನ್ನೊಂದ್ 2 ದಿನ ಬಿಟ್ಟು ಬರ್ತೀನಿ ಅಂದಿದ್ರು. ಏನು ಇವತ್ ಬರ್ತಿದಾರ ಹಂಗಾರ? ಆ ರೀ, ಇವತ್ತೇ ಖಾಲಿದಾರಂತ. ಇನ್ನೂ 2 ದಿನ ಬಿಟ್ರ ಮತ್ತೆ ಹೊಲದಲ್ಲಿ ಕೆಲಸ ಇರುತ್ತ. ಇವತ್ತೇ ಬಂದ್ಬಿಡ್ತೀವಿ ತಗರಮ್ಮ. ಇವತ್ ಬಂದು ಸಾಯಂಕಾಲ ಬರ್ತೀವಿ. ಈಗ ನಾಳೆ ಬೆಳಗ್ಗೆ ವಾಪಸ್ ಹೋಗ್ತೀವಿ ಅಂತಂದು ಇವತ್ ಬೆಳಗ್ಗೆ ಫೋನ್ ಮಾಡಿದ್ರಿ. ಹೌದೇನ್? ಹಂಗಾರ ಇವತ್ ಬರ್ತಾರ? ಬರ್ಲಿ ಬರ್ಲಿ ಹೇಳು. ನಾಳೆ ಹೋಗ್ತಾರಂತೇನು ಬಂದು? ಅವ್ರ ಹೆಂಗ್ ಗೊತ್ತಾರ ನೋಡ್ತೀನಿ ಹೇಳು. ನಾಳೆ ಇವತ್ ಬರ್ತಾರಂತ ನಾಳೆ ಹೋಗ್ತಾರಂತ. ಇಲ್ಲಿಗಂತ ಬರ್ಲಿ ಹೇಳು. ಇನ್ನೂ 2 ದಿನ ಇಲ್ಲೇ ಇರ್ಸ್ಕೊಂಡು ಕಳಿಸ್ತೀನಿ ನಾನು. ಯಾವಾಗ ನೋಡಿದ್ರು ಹೊಲ್ದಾಗ ಕೆಲ್ಸ 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 ಅಂತಾರ. 1-2 ದಿನ ಈ ಸತಿ ಇಲ್ಲೇ ಇರ್ಸ್ಕೊಂತೀನಿ ಹೇಳ. ನಾನ್ ಬಂದಿದ್ದೀನಲ್ಲ, ನಾನ್ ಹೇಳಿ ಇಲ್ಲೇ ಇರ್ಸ್ಕೊಂತ 2 ದಿನ ಆದ್ಮೇಲೆ ಕಳಿಸ್ತೀನಿ. ಹಂಗ ನಾಳೆ ಹೋಗ್ಬಿಡ್ತಾರಂತೆ. ನಾಳೇನು ಕಳ್ಸೋದಿಲ್ಲ ನಾನೇನು. ಅಯ್ಯೋ ಇಲ್ಲ ರೀ, ಅವ್ರು ನಾಳೆನೆ ಹೋಗ್ತಾರಂತ. ಹೊಲದಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದಾವಂತ. ಮತ್ತೆ ಏನ್ ಮಾಡಕು, ನೀವ್ ನೋಡಿದ್ರ ಲೀಡರ್ಶಿಪ್ ಬಂದಿರಲ್ಲ, ಅದಕ್ಕ ಬಾಳ ದಿನ ಆಗೈತವ ಮಾತಾಡ್ಸ್ಲಾರ್ದ ಬೀಗ್ರ ಬಂದು ಇವಂಗ ಹೋಗ್ಬಿಡ್ತೀವಿ ಅಂತಂದು ಹೇಳಿದ್ರಪ್ಪ. ನೋಡಿ ಬಂದ್ಮೇಲೆ ನೀವುಂಟು ನಿಮ್ಮ ಅತ್ತೆ ಮಾವ ಉಂಟು. ಸರಿ ಆಯ್ತು. ನೀನಂದ ಸುಮ್ನೆ ಇರು. ನಾನಂದ ಹೆಂಗ ಅತ್ತೆ ಮಾವನ್ ಇಲ್ಲೇ ಇರ್ಸ್ಬೇಕು ನನ್ಗೆಲ್ಲಾ ಗೊತ್ತು. ನಾನ್ ಹೇಳಿ 2 ದಿನ ಇಲ್ಲೇ ಇರಿಸಿ ಅಂತ ಹೇಳು. ನೀನ್ ಏನು ಮಾತಾಡ್ಬೇಡ ಮತ್ತೆ. ಇಲ್ಲ ಬಿಡ್ರಿ ಅವ್ರ ಊರಲ್ಲಿ ಕೆಲ್ಸ ಐತಿ ಅಂತಂದು ಏನು ಹೇಳ್ಬೇಡ ನನಗೆ. ನಾನು ಅತ್ತೆ ಮಾವಗೆ ಏನ್ ಹೇಳ್ಬೇಕು ಕೇಳಿ ಇರ್ಸ್ಕೊಂತೀನಿ. ಸರಿ ಬಿಡ್ರಿ, ನೀವುಂಟು ನಿಮ್ಮ ಅತ್ತೆ ಮಾವ ಉಂಟು, ಹೆಂಗಾದ್ರೂ ಮಾಡ್ಕೊಳ್ಳಿ. ಸರಿ ಆಯ್ತು. ಸ್ವಲ್ಪ ಜಲ್ದಿ ಊಟ ಮಾಡಿ. ಮಟನ್ ಅಲ್ಲಿ ಕಡಿಯಾಕತ್ತಿದ್ರ ಅಂತ ನೋಡ್ರಿ, ಮತ್ತೆ ಖಾಲಿ ಆಗಂಗೈತಿ. ನಾವೂನು ಮಟನ್ ತಿಂದ್ ಬಾಳ ದಿನ ಆಯ್ತು. ಮಟನ್ ತಂದ್ ಕೊಡ್ತೀರಾ ರೀ? ಹೌದಾ? ಸರಿ ತಗ ಆಯ್ತು. ಊಟ ಮಾಡ್ದಾನೆ ಹೋಗಿ 1-2 kg ಸಾಕಿಲ್ಲ? 2 kg ಕಡ್ಸ್ಕೊಂಬರ್ಲಾ? ಅಯ್ಯೋ 2 kg ಅಂದ್ರ ಇನ್ನೂ ಜಾಸ್ತಿನೇ ಆಗುತ್ತರಿ. 2 kg ಏನ್ ಬೇಡ, 1 kg ತಗೊಂಬಂದ್ಬಿಡಿ. ಅಯ್ಯೋ 1 kg ಯಾರಿಗೆ ಆತೈತಮ್ಮ? ಬೇಡ. 2 kg ತರ್ಲಿ ಹೇಳು. ಶಿವು ಹೇಳಿದ್ದ ಕರೆಕ್ಟ್ ಐತಿ. 1 kg ಆದ್ರ ನಮ್ಮನೆಯವ್ರಿಗೆ ಸರಿ ಆತೈತಿ. ಮತ್ತೆ ನಿಮ್ಮ ಅಪ್ಪ ಅಮ್ಮನು ಬರಕತ್ತಾರ ಬಾಳ ದಿನಕ್ಕ. ಅವ್ರಿಗೂ ಹೊಟ್ಟೆ ತುಂಬಾ ಪೀಸ್ ಗೀಸ್ ಆವಕ್ಕ ಬೇಡ. ಬರೀ ಸಾರ್ ನೀಡಿದ್ರೆ ಬೇಷ್ ಆತೈತೇನ? ಬೇಡ. ಶಿವು, ನೀನ್ ಹೇಳ್ದಂಗ ಮಾಡಪ್ಪ. 2 kg ತಾಂಬ. ಉಳಿದ್ರ ಬೇಕಾರ ಬೆಳಗ್ಗೆ ಒಂದ್ಸರಿ ಊಟ ಮಾಡಿದ್ರೆ ಆಯ್ತು, ಅದೇನು ಆಗಲ್ಲ. ಹಾ ಸರಿ ಅಪ್ಪಯ್ಯ, 2 kg ತರ್ತೀನಿ ತಗೋ. ಶಿವು, ಹಂಗ ಮಟನ್ ತಗೊಂಡ್ ಬರೋದ್ನಾಗ ಮನೇಲಿ ಶುಂಠಿ ಕೊತ್ತಂಬರಿ ಕಾಲಾಗೈತಪ್ಪ. ಸ್ವಲ್ಪ ಅಲ್ಲ ಕೊತ್ತಂಬರಿ ತಗೊಂಬರಪ್ಪ. ಹೌದಮ್ಮ? ಸರಿ ತರ್ತೀನಿ ತಗೊಳಮ್ಮ. ಸರಿ ಫ್ರೆಂಡ್ಸ್, ಇವತ್ತು ನಮ್ ಗೌರಿ ಅಪ್ಪ ಅಮ್ಮನೂ ಬರ್ತಾ ಇದ್ದಾರೆ. ಯಾಕಂದ್ರೆ ನಮ್ ಶಿವು ಇಷ್ಟು ದಿನ ದುಡಿಯಕ್ ಹೋಗಿದ್ನಲ್ಲ, ಇವಾಗ ಬಂದನಲ್ಲ, ಅದಕ್ಕೆ ಮಾತಾಡ್ಸಿ ಹೋಗ್ಬೇಕು ಅಂತ ಬರ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾವು ನಮ್ಮ ಮನೇಲಿ ಮಟನ್ ಮಾಡ್ಬೇಕು ಅಂತಂದು ಬಳ್ಳುಳ್ಳಿ ಸುಲಿತಾ ಇದ್ದೀವಿ. ಸರಿ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಧನ್ಯವಾದಗಳು. ಹಂಗೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಒಂದು ಲೈಕ್ ನೀಡಿ. ಹಂಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.